ತಾಲೂಕಾ ಆಸ್ಪತ್ರೆಯ ಒಂದು ಭ್ರಷ್ಟಾಚಾರ ಮತ್ತು ಅಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಹಣದ ದಂಧೆ ವಿಚಾರದಲ್ಲಿ ನಮ್ಮ ಆತ್ಮೀಯ ಮಾಧ್ಯಮ ಮಿತ್ರರೇ, ಏನಿವತ್ತು ಒಂದು ಮಾಧ್ಯಮದ ಮುಖಾಂತರ ಮುಳಬಾಗಿಲು ತಾಲೂಕಿನ ಸಾರ್ವಜನಿಕರ ತಾಲೂಕಾ ಆಸ್ಪತ್ರೆಯ ಒಂದು ಭ್ರಷ್ಟಾಚಾರ ಮತ್ತು ಅಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಹಣದ ದಂಧೆ ವಿಚಾರದಲ್ಲಿ ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಬಹುಜನ ಕನ್ನಡ ರಕ್ಷಣಾ ಸೇನೆಯ ವತಿಯಿಂದ ಸಂಬಂಧಪಡ್ತಕ್ಕಂಥ ಜಿಲ್ಲಾ ಒಂದು ಆರೋಗ್ಯಾಧಿಕಾರಿಗಳೇನಿದ್ದಾರೆ ಅವರಿಗೆ ಮನವಿ ಕೊಡೋದ್ರ ಮುಖಾಂತರ ಇವತ್ತು ನಾವು ಹೇಳ್ತಾ ಇದ್ದೀವಿ. ನಾವು ಹಲವಾರು ಬಾರಿ ನಮ್ಮ ಸಂಘಟನೆ ಅಲ್ಲಿ ಸಂಬಂಧಪಡ್ತಕ್ಕಂಥ ಒಂದು ಅಧಿಕಾರಿಗಳ ಒಂದು ಭ್ರಷ್ಟಾಚಾರ ಮತ್ತು ಅಲ್ಲಿ ವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ ವಿಚಾರದಲ್ಲಿ ಈ ಹಿಂದೆ ಏನು ತಾಲೂಕಾ ಒಂದು ಆಡಳಿತಾಧಿಕಾರಿಗಳಿಗೆ ಮನವಿಗಳನ್ನು ಕೊಟ್ಟಿರ್ತಕ್ಕಂಥ ನಿದರ್ಶನಗಳು ಇದ್ದಾವೆ. ಇವತ್ತು ಅಲ್ಲಿ ಎಷ್ಟು ನಿದರ್ಶನಗಳಿದ್ರೂ ಸಹ ಸಂಬಂಧಪಡ್ತಕ್ಕಂತಹ ಅಧಿಕಾರಿ ವರ್ಗ ಅಲ್ಲಿ ಹಣದ ದಂಧೆಯನ್ನು ನಿಲ್ಲಿಸ್ತಾ ಇಲ್ಲ, ಸ್ವಚ್ಛತೆಯನ್ನು ಕಾಪಾಡ್ತಾ ಇಲ್ಲ, ಬೇರೆ ಬೇರೆ ರೀತಿಯ ಒಂದು ಅವ್ಯವಹಾರಗಳನ್ನು ನಿಲ್ಲಿಸ್ತಾ ಇಲ್ಲ. ಅಲ್ಲಿ ಅದನ್ನು ಇವತ್ತು ಗಮನದಲ್ಲಿಟ್ಕೊಂಡು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಇವತ್ತು ಮನವಿ ಕೊಟ್ಟಿದ್ದೀವಿ. ಏನು ನಿಮಗೊಂದು ಕಾಲಾವಕಾಶವನ್ನು ಕೊಡಲಿಕ್ಕೆ ನನ್ನ ಒಂದು ಸಂಘಟನೆ ಏನಿದೆ, ರಾಜ್ಯ ಘಟಕ ಮತ್ತು ತಾಲೂಕು ಘಟಕ ಏನಿದೆ, ಆ ತಾಲೂಕು ಘಟಕದ ಮುಖಾಂತರ ಮತ್ತು ರಾಜ್ಯ ಯುವ ಘಟಕ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಮನವಿ ಕೊಟ್ಟು ನಿಮಗೆ ಕಾಲಾವಕಾಶವನ್ನು ನಾವು ಕೊಟ್ಟಿದ್ದೀವಿ. ಇಷ್ಟು ದಿವಸದ ಒಳಗಡೆ ತಾವು ಬಂದು ಅಲ್ಲಿ ಏನು ನಡೀತಾ ಇರ್ತಕ್ಕಂಥ ಒಂದು ಅವ್ಯವಹಾರ ಆಗಿರ್ಬೋದು, ಹಣದ ವ್ಯಾಮೋಹ ಏನು ಅಧಿಕಾರಿಗಳಲ್ಲಿ ಮೂಡಿಬಂದಿದೆ ಅದನ್ನು ತಡೆಗಟ್ಟೋದಾಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಇತರೆ ಇರ್ತಕ್ಕಂಥ ಸಮಸ್ಯೆಗಳನ್ನು ನೀವು ಕೂಡಲೇ ಅಲ್ಲಿ ಬಗೆಹರಿಸದಿದ್ದ ಪಕ್ಷದಲ್ಲಿ ನಾವು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಒಂದು ದಿಗ್ಬಂಧನ ಆಗ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೀವಿ. ಇಷ್ಟಪಡೋದ್ರ ಜೊತೆಗೆ ಕಾನೂನು ಚೌಕಟ್ಟಲ್ಲಿ ನಾವು ಹೇಳ್ತೀವಿ. ನಮಗಿರ್ತಕ್ಕಂಥದ್ದು 365 ಆಸ್ಪತ್ರೆಗಳಿದ್ದಾವೆ, ಹಳ್ಳಿಗಳಿದ್ದಾವೆ. ಆ ಒಂದು ತಾಲೂಕಿನಲ್ಲಿ 365 ಹಳ್ಳಿಗಳಲ್ಲೂ ಇವತ್ತು ಇರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಅದರ ಜೊತೆಗೆ ತಾಲೂಕು ಹೆಡ್ ಕ್ವಾರ್ಟರಲ್ಲಿರ್ತಕ್ಕಂಥ ಒಂದು ಸಾರ್ವಜನಿಕ ಆಸ್ಪತ್ರೆ. ತಾವೆಲ್ಲನೂ ಮಾಧ್ಯಮ ಮಿತ್ರರನ್ನು ಗಮನಿಸಿರ್ತೀರಿ. ಈ ಹಿಂದೆ ಒಂದು ಆಂಬುಲೆನ್ಸ್ಗಳ ಕೊರತೆ ಏನಿತ್ತು, 2-3 ಜನ ಸತ್ತೋಗಿದ್ದಾರೆ. ಆಂಬುಲೆನ್ಸು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಆ ಒಂದು ವ್ಯವಸ್ಥೆನೂ ಹದಗೆಟ್ಟಿದೆ. ಆಂಬುಲೆನ್ಸ್ ಜೊತೆಗೆ ರಾತ್ರಿ ಪಾಳಯದಲ್ಲಿ ಡಾಕ್ಟರ್ಗಳು ಇರಬೇಕಾಗಿರ್ತದೆ ಆರೋಗ್ಯ ಕೇಂದ್ರಗಳಲ್ಲಿ. ಆ ಒಂದು ಡಾಕ್ಟರ್ಸು ರಾತ್ರಿ ಪಾಳಯದಲ್ಲಿ ಆ ಡಾಕ್ಟರ್ಸ್ ಇರ್ತಾ ಇಲ್ಲ. ಮತ್ತು ಅದರ ಜೊತೆಗೆ ಏನು ಬೇರೆ ಬೇರೆ ರೀತಿಯ ಒಂದು ಸರ್ಕಾರಿ ಅಧಿಕಾರಿ ಆಗಿರ್ತಾರೆ, ಅಲ್ಲಿ ಸ್ವಂತ ಒಂದು ಕ್ಲಿನಿಕ್ಗಳನ್ನು ಓಪನ್ ಮಾಡ್ಕೊಂಡು, ಸ್ವಂತ ಒಂದು ಆಸ್ಪತ್ರೆಗಳನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಬರ್ತಕ್ಕಂಥ ಒಂದು ಪೇಷಂಟ್ಗಳನ್ನು ಅಲ್ಲಿಗೆ ಒಂದು ಕಳಿಸ್ಕೊಳ್ಳುವಂಥ ವ್ಯವಸ್ಥೆನೂ ಇದೆ. ಅದರ ಜೊತೆಗೆ ನಾನಾ ರೀತಿಯ ಒಂದು ಬರ್ತಕ್ಕಂಥ ಒಳರೋಗಿಗಳಾಗಿ ಹೊರರೋಗಿಗಳಾಗಿ ಯಾರು ಬರ್ತಾರೋ ಅವ್ರ ಕೈಯಲ್ಲಿ ಚೀಟಿ ಬರೆಸಿ ಆಚೆ ಕಳಿಸ್ತಕ್ಕಂಥ ವ್ಯವಸ್ಥೆ ಕೂಡ ಇದೆ. ಇಂಥ ಒಂದು ವ್ಯವಸ್ಥೆಗಳನ್ನೆಲ್ಲ ನಾವು ಗಮನಿಸಿದಾಗ ಇದನ್ನು ಕನಿಷ್ಠ ನಾವು 100% ನಾವು ಅದನ್ನು ಬದಲಾಯಿಸ್ತೀವಿ ಅಂತಲ್ಲ, ಕನಿಷ್ಠ ಅಲ್ಲಿ ಏನಾದರೂ ಒಂದು ಕಾರ್ಯರೂಪಕ್ಕೆ ತರಲೇಬೇಕು. ಈ ನಡೀತಾ ಇರತಕ್ಕಂಥ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು ಅಂತೇಳಿ ಪಣ ತೊಟ್ಟಿರ್ತಕ್ಕಂಥ ಒಂದು ಬಹುಜನ ಕನ್ನಡ ರಕ್ಷಣಾ ಸೇನೆಯ ರಾಜ್ಯ ಯುವ ಘಟಕ ಅಧ್ಯಕ್ಷರು ಮತ್ತು ತಾಲೂಕಾಧ್ಯಕ್ಷರು ಮತ್ತು ಇತರೆ ಎಲ್ಲ ಮುಖಂಡರು ಆ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆ ಸಿದ್ಧತೆ ಮಾಡ್ಕೊಳ್ಳೋದನ್ನ ಇವತ್ತು ನಾವು ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀವಿ. ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳು ಕೂಡಲೇ ಆ ದಂಧೆಯನ್ನು ನಿಲ್ಲಿಸಲಿಲ್ಲ ಅಂದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.